ಹಿಟ್ 1 ಅಂಡ್ 2 ಹಿಟ್ ಆಗಿದೆ. ಹಿಟ್ 3 ಮೂವಿ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಇದು ನಾನಿ ಅವರು ಆಕ್ಟ್ ಮಾಡಿ ಶೈಲೇಶ್ ಕೊಲೊನೋ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಸಿಮಿಲರ್ ಪ್ಯಾಟರ್ನ್ಸ್ ಅಲ್ಲಿ ಮರ್ಡರ್ಗಳು ಆಗ್ತಾ ಇರ್ತವೆ, ಬಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಈ ಕೇಸ್ನ ನಮ್ಮ ಕಥೆಯ ಮೇನ್ ಕ್ಯಾರೆಕ್ಟರ್ ಅರ್ಜುನ್ ಸರ್ಕಾರ್ ಹೇಗೆ ಸಾಲ್ವ್ ಮಾಡಿದ್ರು, ಮತ್ತೆ ಹಿಟ್ 3 ಮೂವಿಗೂ ಹಿಟ್ 1 ಅಂಡ್ 2 ಮೂವಿಗೂ ಲಿಂಕ್ ಇದೆಯಾ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಅಪ್ರೋಚ್. ಯಾಕಂದ್ರೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ಅಲ್ಲಿ ಒಂದು ಟೆಂಪ್ಲೇಟ್ ಇರುತ್ತೆ, ಸಣ್ಣ ಕ್ಲೂ ಕೊಡ್ತಾ ಕಥೆನ ಎಂಗೇಜಿಂಗ್ ಆಗಿ ಇಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಕಿಲ್ಲರ್ನ ರಿವೀಲ್ ಮಾಡೋದು. ಬಟ್ ಇಲ್ಲಿ ಅದಾಗಿಲ್ಲ. ಇನ್ಫ್ಯಾಕ್ಟ್ ಈ ಸಿನಿಮಾಗೂ ಹಿಟ್ 1 ಅಂಡ್ 2 ಸಿನಿಮಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಟಿವ್ ಫೀಲ್ ಬರುತ್ತೆ, ಬಟ್ ಆಮೇಲೆ ಅದು ಮಾಯ ಆಗಿ ಹೋಗುತ್ತೆ. ಮತ್ತೆ ಫಸ್ಟ್ ಹಾಫ್ ಅಲ್ಲಿ ನಾನಿ ಅವರ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿಗೆ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಸೀನ್ಸ್ ಕನ್ವಿನ್ಸಿಂಗ್ ಆಗಿ ಇರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಣ್ಣ ಸಣ್ಣ ಡೀಟೇಲ್ಸ್ ಎಲ್ಲ ಹೇಳ್ತಾ ಕತೆನ ಇವರು ತಗೊಂಡು ಹೋಗಿಲ್ಲ. ಸಿಂಪಲ್ ಆಗಿ ಇನ್ವೆಸ್ಟಿಗೇಟಿವ್ ಸೀನ್ಸ್ ನ ಬರ್ಕೊಂಡು ತುಂಬಾ ಫ್ರೆಶ್ ಆಗಿ ರಿಪಿಟೇಟಿವ್ ಅನ್ಸ್ತಲೆ ಇರೋ ತರ ಹೇಳಿದ್ದಾರೆ. ಬಿಕಾಸ್ ಇವರು ಚೂಸ್ ಮಾಡಿರೋ ಲೊಕೇಶನ್ಸ್ ಮತ್ತೆ ಮರ್ಡರ್ ಯಾಕೆ ಆಗ್ತಿದಾವೆ ಅನ್ನೋದಕ್ಕೆ ಕೊಟ್ಟಿರೋ ರೀಸನ್ ಫ್ರೆಶ್ ಐಡಿಯಾ ಅಂತ ಅನಿಸ್ತು. ಶ್ರೀನಿಧಿ ಅವರ ಕ್ಯಾರೆಕ್ಟರ್ನ ವೇಸ್ಟ್ ಮಾಡಿಲ್ಲ, ಆ ಪಾತ್ರಕ್ಕೂ ಕೂಡ ಪ್ರಾಮುಖ್ಯತೆ ಇದೆ. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅರ್ಜುನ್ ಸರ್ಕಾರ್ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಅದರ ಸೊಲ್ಯೂಷನ್ ಕಡೆ ಹೋಗ್ತಾರೆ. ಆಗ ಆ ಜಾಗದ ಎಸ್ಟಾಬ್ಲಿಷ್ಮೆಂಟ್ ಕೊಟ್ಟಂತಹ ಸಣ್ಣ ಸಣ್ಣ ಡೀಟೇಲಿಂಗ್ ಇಷ್ಟ ಆಯ್ತು. ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ಸ್ ಬರ್ತವೆ, ಅದು ಥಿಯೇಟರ್ ಅಲ್ಲಿ ಒಳ್ಳೆ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಬರೋ ಆಕ್ಷನ್ ಸೀನ್ಸ್ ಅದಕ್ಕೆ ಇದ್ದ ರೀಸನ್ ಎಲ್ಲ ಚೆನ್ನಾಗಿದೆ, ಆದ್ರೆ ವಿಲನ್ ಕ್ಯಾರೆಕ್ಟರ್ನ ಸರಿಯಾಗಿ ಎಸ್ಟಾಬ್ಲಿಷ್ ಮಾಡದಲ್ಲೇ ಇದ್ದಿದ್ರಿಂದ ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಸೀನ್ಸ್ ವರ್ಕ್ ಆಗ್ಲಿಲ್ಲ. ಬಟ್ ಆಕ್ಷನ್ ಸೀನ್ಸ್ ನನಗೆ ಪರ್ಸ್ನಲಿ ಇಷ್ಟ ಆಯ್ತು. ಹಿಟ್ ಫ್ರಾಂಚೈಸ್ ಸಿನಿಮಾದ ಸ್ಕೇಲ್ ದೊಡ್ಡದಾಗಿದೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಡೈರೆಕ್ಟರ್ಗೆ ಕ್ಲಾರಿಟಿ ಇದೆ, ಅವರು ಇನ್ನೂ ಚೆನ್ನಾಗಿ ಇನ್ವೆಸ್ಟಿಗೇಟಿವ್ ಸೀನ್ಸ್ ನ ಬರೆಯೋ ಕೆಪಾಸಿಟಿ ಇದೆ. ಮತ್ತೆ ಹಿಟ್ 3 ಸಿನಿಮಾನ ಆಕ್ಷನ್ ಥ್ರಿಲ್ಲರ್ ಮಾಡಬೇಕು ಅಂತ ಈ ದಾರಿನ ಆರಿಸ್ಕೊಂಡಿದ್ದಾರೆ. ಬಿಕಾಸ್ ಡೈರೆಕ್ಟರ್ಗೆ ಫೊರೆನ್ಸಿಕ್ ವಿಷಯಗಳಲ್ಲಿ ತುಂಬಾ ನಾಲೆಡ್ಜ್ ಇದೆ. ನೆಗೆಟಿವ್ಸ್ ವಿಚಾರಕ್ಕೆ ಬಂದ್ರೆ ಇನ್ವೆಸ್ಟಿಗೇಟ್ ಮಾಡೋ ಸೀನ್ಸ್ನ ಇನ್ನೂ ಸ್ವಲ್ಪ ಪ್ಲೇಸ್ ಮಾಡಬಹುದಿತ್ತೇನೋ. ಸೆಕೆಂಡ್ ಹಾಫ್ ಅಲ್ಲಿ ಅದು ಎಲ್ಲೂ ಕಾಣಲಿಲ್ಲ. ಕೆಲವೊಂದು ಮಾಸ್ ಮೂಮೆಂಟ್ಸ್ ಇದೆ ಸಿನಿಮಾದಲ್ಲಿ, ಅದಕ್ಕೆ ಸರಿಯಾದ BGM ಇದ್ದಿದ್ರೆ ಇನ್ನೂ ವರ್ಕ್ ಆಗ್ತಿತ್ತು. ಅಲ್ಲಲ್ಲಿ ಸ್ವಲ್ಪ ಸ್ಲೋ ಅನ್ನೋ ತರ ಅನ್ಸುತ್ತೆ, ಬಟ್ ಸಡನ್ಲಿ ಮತ್ತೆ ಪಿಕಪ್ ಆಗ್ಬಿಡತ್ತೆ. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ನಾನಿ ಅವರು ಕ್ಲಾಸ್ಗೂ ಸೈ ಮಾಸ್ಗೂ ಸೈ ಅನ್ನೋ ತರ ಅನಿಸ್ತು. ಆಕ್ಷನ್ ಸೀನ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಶ್ರೀನಿಧಿ ಅವರ ರೋಲ್ ಚೆನ್ನಾಗಿದೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ವಿಚಾರಕ್ಕೆ ಬಂದ್ರೆ ಇವರು ಅವ್ರ ಕೆಲಸನ ಚೆನ್ನಾಗಿ ಮಾಡಿ ಮತ್ತೆ ಹಿಟ್ ಸೀರೀಸ್ ತುಂಬಾ ಜನಕ್ಕೆ ರೀಚ್ ಆಗೋ ತರ ಪ್ಲಾನ್ ಮಾಡ್ಕೊಂಡು ಅದನ್ನ ಅಚೀವ್ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಕೆಲವೊಂದು ಸರ್ಪ್ರೈಸ್ ಇದೆ. ಜಾಸ್ತಿ ಸ್ಪಾಯ್ಲರ್ ಕಡೆ ಕಾನ್ಸಂಟ್ರೇಟ್ ಮಾಡ್ದಲೆ ಸಿನಿಮಾ ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಒಳ್ಳೆ ಸಿನಿಮಾ, ಆದ್ರೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಲ್ಲ, ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಹಿಟ್ 1 ಅಂಡ್ 2 ನೋಡಿಲ್ಲ ಅಂದ್ರೂ ಈ ಸಿನಿಮಾನ ನೋಡಬಹುದು. ಇದಿಷ್ಟು ನನ್ನ ಒಪಿನಿಯನ್. ನೀವು ಸಿನಿಮಾ ನೋಡಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.